ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಅಂತ ಹೇಳಿದ್ರೆ ಯಾಕೆ ಹೀಗೆ ರೆಡಿ ಆಗಿದ್ದೀನಿ ಅಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು. ಸೊ ಅದಕ್ಕೆ ನಾನು ರೆಡಿಯಾಗಿ ಹೋಗ್ತಿದ್ದೀನಿ. ಹೇಗೆಲ್ಲ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ನಾವು ಟೆಂಪಲ್ ಹೋಗ್ತಿದ್ದೀವಿ. ಹೌದು, ನಾನು ವೀಡಿಯೋಸ್ ಎಸ್ಕೊಸ್ತಾನೆ. ಫೈನಲಾಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾಯಿತು, ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಾಯಿತು. ಇದು ನಮ್ಮ ಊರ ಹಬ್ಬ, ಇದು ವರ್ಷಕ್ಕೊಂದ್ಸಲ ನಡೆಯುತ್ತೆ. ಅದೆಲ್ಲ ಮುಗಿಸ್ಕೊಬಂದಾದಮೇಲೆ ನಾನು ಪ್ರಸಾದನ ತಿಂತಾಯಿದ್ದೀನಿ. ಸೊ ಈಗ ಪ್ರಸಾದ ತಿಂದು ತುಂಬಾ ಖುಷಿ ಆಯಿತು. ಅದು ಅಂತ ನಿಮಗೆ ತೋರಿಸ್ತಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಈಗ ನಾವು ಫೈನಲಾಗಿ ಸ್ಟೇಜೆಲ್ಲ ಹಾಕಿದ್ದಾರೆ. ಸಾಯಂಕಾಲ ಒಂದು 6 or 7ಗೆ ಡ್ಯಾನ್ಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲೆಲ್ಲ ನೋಡ್ಕೊಂಡು ಬಂದಾದಮೇಲೆ ನೆಕ್ಸ್ಟು ನಾನು ನನ್ನ ತಂಗಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡು ಅವಳೊಂದು ಸ್ವಲ್ಪ ವೀಡಿಯೋಸ್ ಮಾಡ್ತಿದ್ಲು. ನಾನು ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ವೀಡಿಯೋಸ್ ಎಲ್ಲ ಮಾಡಿ ನಾನು ನನ್ನ ತಂಗಿ ನನ್ನ ತಮ್ಮ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸ್ನೆಲ್ಲ ಲಾಸ್ಟಿಗೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಟೈಮ್ ಬಂದು ನಾವು ಇಲ್ಲಿಗೆ 6 o'clock ಬಂದ್ವಿ. 6 o'clock ಬಂದರೂ ಇನ್ನೂ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮೂರ MLA ಅವರು ಮಂತ್ರಗೌಡ ಅವರು ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅವ್ರು ಬಂದ ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಏನಿದ್ರು ಸ್ಟಾರ್ಟ್ ಆಗುತ್ತೆ. ಅಲ್ಲಿಗಂಟ ಏನು ಮಾಡೋದು, ಸುಮ್ಮನೆ ಅಲ್ಲಿ ಮಾತಾಡ್ಕೊಳ್ಳೋದು. ಮತ್ತು ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು. ಆ ಸಾಂಗ್ಸ್ನೆಲ್ಲ ನಾನು ತೆಗೆದಿದ್ದೀನಿ, ಇದರಲ್ಲಿ ಮ್ಯೂಟ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಕಾಪಿರೈಟ್ ಬರುತ್ತೆ ಯೂಟ್ಯೂಬಲ್ಲಿ ಬೇರೆ ಸಾಂಗ್ಸ್ಗಳು ಹಾಕಿದ್ರೆ. ಸೊ ಅದಕ್ಕೆ ನಾನು ಯಾವುದೇ ಸಾಂಗ್ಸ್ ಹಾಕಿದೆ, ನಾನು ವಾಯ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಇನ್ನು ಪ್ರೋಗ್ರಾಮ್ ಏನೂ ಸ್ಟಾರ್ಟ್ ಆಗಿಲ್ಲ. ನಾನು ನನ್ನ ತಂಗಿ ಹಂಗೆ ಸುಮ್ಮನೆ ನೋಡ್ತಿದ್ವಿ. ಸೊ ಈಗ ಸ್ಟಾರ್ಟ್ ಆಗಿದೆ. ಇದು ಬಂದುಬಿಟ್ಟು ಫಸ್ಟ್ ವೆಲ್ಕಮ್ ಡ್ಯಾನ್ಸು. ಸೊ ನಾವು ವೆಲ್ಕಮ್ ಡ್ಯಾನ್ಸಿಂದ ನಮ್ಮ ಊರಿನ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಟೀಮ್ಸು, ಒಂದು ಸ್ವಲ್ಪ ಸೋಲೋ ಡ್ಯಾನ್ಸ್ಗಳು ಮತ್ತು ಗ್ರೂಪ್ ಡ್ಯಾನ್ಸ್ ಎಲ್ಲ ಇದೆ. ಸೊ ಗ್ರೂಪ್ ಡ್ಯಾನ್ಸಿಗೆ ಫಸ್ಟ್ ಪ್ರೈಸ್ ಬಂದುಬಿಟ್ಟು 12,000, ಸೆಕೆಂಡ್ ಪ್ರೈಸ್ ಬಂದುಬಿಟ್ಟು 10,000 ಏನೋ ಇದೆ. ಸೊ ಈಗ ನಮ್ಮದು ಪ್ರೋಗ್ರಾಮ್ನಲ್ಲಿ ಮೇನಲ್ಲಿ ಸ್ಟೇಜ್ ಮೇಲೆಲ್ಲ ಗೆಸ್ಟ್ಗಳನ್ನ ಇನ್ವೈಟ್ ಮಾಡಿದರು. ಅವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ಸ್ಪೀಚ್ ಎಲ್ಲ ಇರುತ್ತೆ. ಸ್ಪೀಚ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡ್ಯಾನ್ಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ನೋಡ್ಬೋದು, ಫಸ್ಟ್ ಒಂದು ಗ್ರೂಪ್ ಡ್ಯಾನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬಂದು ಕುಶಾಲನಗರ ಟೀಮ್ ಅವರು. ಡ್ಯಾನ್ಸ್ ಎಲ್ಲ ಚೆನ್ನಾಗೇ ಇತ್ತು. ಒಂದು ಸ್ವಲ್ಪ ಚೆನ್ನಾಗಿತ್ತು, ಒಂದು ಸ್ವಲ್ಪ ಓಕೆ ಇತ್ತು. ಈಗ ಸೋಲೋ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ನಾವು ಎಷ್ಟೊತ್ತು ಗಂಟೆ ಇದ್ದೀವಿ ಅಂತ ಹೇಳಿದ್ರೆ ಒಂದು 11:30ವರೆಗೇನೋ ಪ್ರೋಗ್ರಾಮ್ ಇತ್ತು. ನಾವೆಲ್ಲ ಡ್ಯಾನ್ಸ್ ಎಲ್ಲ ನೋಡಿ ಪ್ರೈಸ್ ಅನೌನ್ಸ್ಮೆಂಟ್ ಟೈಮಲ್ಲಿ ನಾವು ಅಲ್ಲಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಮ್ಮ ಆಲ್ರೆಡಿ ಟೈಮ್ ಆಗಿದೆ, ಬೇಗ ಬಾ ಅಂತಿದ್ರು. ಸೊ ಅಷ್ಟು ಹೊತ್ತುವರೆಗೂ ನಾನು ಇರಲಿಲ್ಲ. ಬಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು ಸೀನಿಯರ್ದು ಗ್ರೂಪ್ ಡ್ಯಾನ್ಸ್ ಇತ್ತು. ಅದು ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅದಾಗೋವರೆಗೂ ನಾವು ಇಲ್ಲೇ ವೆಯ್ಟ್ ಮಾಡಿಬಿಟ್ಟು ನೋಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮಮ್ಮ ಏನು ಹೇಳಿದ್ರು ಅಂದರೆ ಅವರಿಗೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವರು ಹೋದರು. ಸೊ ನಾನು ನನ್ನ ತಂಗಿ ಮತ್ತು ಇನ್ನೊಂದು ಮನೆ ಹತ್ರ ಸ್ವಲ್ಪ ಅಕ್ಕಪಕ್ಕದವ್ರು ಸ್ವಲ್ಪ ಜನ ಇದ್ವಿ. ಸೊ ನಾವಿಷ್ಟು ಜನ ಎಲ್ಲ ವೇಟ್ ಮಾಡಿ ಗ್ರೂಪ್ ಡ್ಯಾನ್ಸ್ ನೋಡಾದಮೇಲೆ ಹೋಗೋದು ಅಂತ ಫಿಕ್ಸ್ ಆದ್ವಿ.
ಸೊ ಇನ್ನೂ ಗ್ರೂಪ್ ಡ್ಯಾನ್ಸ್ ಯಾವುದು ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಚುಲಾಗಿ ಇಂಟ್ರೆಸ್ಟಿಂಗ್ ಆಗಿರೋದಂದರೆ ಗ್ರೂಪ್ ಡ್ಯಾನ್ಸು. ಸೋಮವಾರಪೇಟೆಯಲ್ಲಿ ಒಂದು 4-5 ಡ್ಯಾನ್ಸ್ ಕ್ಲಾಸ್ಗಳಿದ್ದಾವೆ. ಆ ಡ್ಯಾನ್ಸ್ ಕ್ಲಾಸಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇನ್ನೋವೇಟಿವ್ ಆಗಿ ಡ್ಯಾನ್ಸ್ನ ಕೊರಿಯೋಗ್ರಾಫ್ ಮಾಡ್ತಾರೆ. ಈಗ ನಾನೀಗ ವಿಡಿಯೋ ಮಾಡ್ತಿರೋದು ಗ್ರೂಪ್ ಡ್ಯಾನ್ಸ್ ವೀಡಿಯೋಸು. ಈ ಡ್ಯಾನ್ಸು ಚೆನ್ನಾಗಿತ್ತು. ಓಕೆ, ಸ್ವಲ್ಪ ಚೆನ್ನಾಗಿತ್ತು ನೋಡೋಕ್ಕೆ. ಬಂದು ನೆಕ್ಸ್ಟ್ ಇದು ಬಂದುಬಿಟ್ಟು ಸೋಮವಾರಪೇಟೆದು ಡ್ಯಾನ್ಸ್ ಕ್ಲಾಸು. ಇವ್ರದ್ದು ಡ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಸಖತ್ ಅಂದರೆ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಅವ್ರ ಕೊರಿಯೋಗ್ರಫಿ. ಅವ್ರ ಥೀಮ್ ಬಂದುಬಿಟ್ಟು ಆಂಜನೇಯನ ಥೀಮಲ್ಲಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇದು ಬಂದು ನಮ್ಮ ಸೋಮವಾರಪೇಟೆ ಟೀಮು. ನಾನು ವಿಡಿಯೋ ವಾಯ್ಸ್ ಏನು ಹಾಕಿಲ್ಲ, ಅಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅವ್ರದ್ದು ಡ್ಯಾನ್ಸ್ ಎಲ್ಲ ಅಂತ. ನೆಕ್ಸ್ಟ್ ಬಂದು ಇದು ಬಂದುಬಿಟ್ಟು ಕುಶಾಲನಗರ ಅವ್ರದ್ದು. ಕುಶಾಲನಗರ ಅವ್ರದ್ದು ಕೊರಿಯೋಗ್ರಫಿ. ಕೂಡಿಗೆಯಲ್ಲಿ ಇವ್ರದ್ದು ಡ್ಯಾನ್ಸ್ ಕ್ಲಾಸ್ ಇರೋದು. ಸೊ ಇದೆಲ್ಲ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ನಾವು ಇದೊಂದು 2-3 ಡ್ಯಾನ್ಸ್ ಏನೋ ಅಷ್ಟೇ ಇತ್ತು. ಇದೆಲ್ಲ ಮುಗ್ದಾದ್ಮೇಲೆ ನಾವು ಮನೆಗೆ ಹೋಗೋದು ಅಂತ ಫಿಕ್ಸ್ ಆಗಿದ್ವಿ. ಅಷ್ಟೊತ್ತಿಗೆ ಟೈಮ್ ಲೇಟ್ ಆಗಿತ್ತು ಅಂತ ನಮ್ಮ ಅಮ್ಮ ಅಂತೂ ಒಂದು 5-6 ಟೈಮ್ಸ್ ಕಾಲ್ ಮಾಡಿ ಕರೀತಿದ್ರು. ಸೊ ಅದಕ್ಕೆ ನಾವು ಹೋಗೋದು ಅಂದ್ಕೊಂಡು ನಾವು ಇಲ್ಲಿ ಡ್ಯಾನ್ಸ್ನೆಲ್ಲ ಮುಗಿಸಿ ನಾವು ಮನೆಗೆ ಹೊರಟ್ವಿ. ಬಾಯ್.